ಒಂದು ಪಕ್ಷದಿಂದ ಗೆದ್ದು ಬಂದಿರತಕ್ಕಂತ ಎಂಎಲ್ಎ ಅಥವಾ ಎಂಪಿ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಅವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ. ಅಂತಂದ್ರೆ ಎಂಎಲ್ಎ ಅಥವಾ ಎಂಪಿ ಯಾರು ಸೇರ್ಕೊಳ್ತಾರೋ ಬೇರೆ ಪಕ್ಷಕ್ಕೆ ಅವರು ಎಂಎಲ್ಎ ಸ್ಥಾನವನ್ನ ಕಳೆದುಕೊಳ್ತವೆ. ಎಂಪಿ ಸೇರ್ತಿದ್ದಾರೆ ಅಂದ್ರೆ ಎಂಪಿ ಸ್ಥಾನವನ್ನ ಕಳೆದುಕೊಳ್ತಾ ಇದ್ದಾರೆ. ಇತ್ತೀಚೆಗೆ ರಾಘವ್ ಚಡ್ಡಾ ಮತ್ತು ಇತರ ಎಂಪಿಗಳು ಬಿಜೆಪಿ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷವನ್ನ ತೊರೆದು ಸೇರ್ಪಡೆಯಾಗಿದ್ರು. ಅವ್ರೇನಕ್ಕೆ ಈ ರೀತಿ ತಮ್ಮ ಸ್ಥಾನವನ್ನ ಕಳೆದುಕೊಂಡಿಲ್ಲ. ಇಷ್ಟಕ್ಕೂ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಂದ್ರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಯಾವ ಲೂಪ್ ಹೋಲ್ ಗಳನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಬೇರೆ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವು ಇನ್ನೂ ಕ್ರಿಯೇಟಿವ್ ಕೋದಂಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 1967ರ ಚುನಾವಣೆಯ ನಂತರ ಭಾರತದ ರಾಜಕೀಯದಲ್ಲಿ ಒಂದು ಭೂಕಂಪ ಅನ್ನೋದು ಶುರುವಾಯಿತು ಅಂತಾನೆ ಹೇಳ್ಬೋದು. ಅದು ಏನು ಅಂತ ಹೇಳೋದಾದ್ರೆ 1967 1971ರ ನಡುವೆ ಸುಮಾರು 50% ನಷ್ಟು ಶಾಸಕರು ಪಕ್ಷಾಂತರಗೊಳ್ತಾ ಇರ್ತಾರೆ. ಅದಷ್ಟೇ ಅಲ್ಲದೆ ಹರಿಯಾಣದಲ್ಲಿ ಒಬ್ಬ ಶಾಸಕ ಏನ್ ಮಾಡ್ತಾನೆ ಅಂದ್ರೆ ಕೇವಲ ಒಂದೇ ದಿನದಲ್ಲಿ 3 ಬಾರಿ ಪಕ್ಷವನ್ನ ಬದಲಾಯಿಸ್ತಾನೆ. ಅದಕ್ಕೋಸ್ಕರ ಆಯಾರಾಮ್ ಗಯಾರಾಮ್ ಅಂತ ಈಗೇನ್ ಫೇಮಸ್ ಆಗಿದೆ ಒಂದು ಡೈಲಾಗು. ಸೊ ಆ ವ್ಯಕ್ತಿಯಿಂದಾನೇ ಈ ಒಂದು ಡೈಲಾಗ್, ಇಲ್ಲಿಗೆ ಬಂದಿರೋನು ಅಲ್ಲಿಗೆ ಹೋಗಿದ್ದಾನೆ, ಅಲ್ಲಿಗೆ ಬಂದಿರೋನು ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆಯಾರಾಮ್ ಗಯಾರಾಮ್ ಅನ್ನೋ ಒಂದು ಸೆಂಟೆನ್ಸ್ ಈಗೇನ್ ಕೋಟ್ ಮಾಡ್ತಾರೆ. ಈ ಒಂದು ಉದ್ದೇಶದಿಂದ ಅಥವಾ ಈ ಒಂದು ಕಾರಣಕ್ಕೆ ಈಗ ಒಂದು ಸೆಂಟೆನ್ಸ್ ಅನ್ನೋದು ಇಷ್ಟೊಂದು ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಆಗಿನ ಶಾಸಕರು ಈ ರೀತಿ ಬೇರೆ ಪಕ್ಷಕ್ಕೆ ಪಕ್ಷಾಂತರಗೊಳ್ಳೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆಗಿನ ಸರ್ಕಾರಗಳು ಒಂದು ಸ್ಥಿರತೆಯನ್ನು ಹೊಂದಿರಲಿಲ್ಲ. ಕೇವಲ ವಾರಗಳಲ್ಲಾಗಿರ್ಬೋದು ಅಥವಾ ತಿಂಗಳುಗಳಲ್ಲಿ ಸರ್ಕಾರಗಳನ್ನದು ಬಿದ್ದೋಗ್ತಾ ಇದ್ವು. ಎಂಎಲ್ಎಗಳು ಸುಮ್ಮನೆ ಕುದುರೆ ವ್ಯಾಪಾರ ಅಂತ ಏನ್ ಕರೀತಾರೆ ಆ ರೀತಿ ಅವರನ್ನ ಕೊಂಡ್ಕೊಳ್ತಾ ಇದ್ರು. ಅಥವಾ ಕೆಲವೊಂದು ಎಂಎಲ್ಎಗಳು ಸಚಿವ ಸ್ಥಾನಕ್ಕೋಸ್ಕರ ಪಕ್ಷಗಳನ್ನ ಬಿಟ್ಟು ಬೇರೆ ಪಕ್ಷವನ್ನ ಸೇರ್ಕೊಳ್ತಾ ಇದ್ರು. ಅಥವಾ ಸರ್ಕಾರದ ರಚನೆಗೋಸ್ಕರ ಈ ಒಂದು ಪಕ್ಷವನ್ನು ತೊರೆದು ಮತ್ತೊಂದು ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ರು. ಲಿಟರಲಿ ಪ್ರಜಾಪ್ರಭುತ್ವದ ಒಂದು ಮಾರಾಟ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಇವೆಲ್ಲವುಗಳನ್ನ ತಡಿಬೇಕು ಅಂತ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಒಂದು ದೊಡ್ಡ ನಿರ್ಧಾರವನ್ನ ಮಾಡ್ತಾರೆ. ಆ ಒಂದು ನಿರ್ಧಾರನೇ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. ಆಗಿನ ಪ್ರಧಾನಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು 1985ರಲ್ಲಿ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅನ್ನ ಜಾರಿಗೆಯನ್ನ ತರ್ತಾರೆ. ಈ ಒಂದು ಪಕ್ಷಾಂತರ ನಿಷೇಧ ಒಂದು ಕಾಯ್ದೆ ಏನಿದೆ ಇದನ್ನ 10th ಶೆಡ್ಯೂಲ್ಗೆ ಸೇರಿಸ್ತಾರೆ. ಅಂಡ್ ಇದನ್ನ ಪಾಸ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಸರ್ಕಾರಗಳು ಒಂದು ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು, ಮತ್ತೆ ಈ ಕುದುರೆ ವ್ಯಾಪಾರ ಅನ್ನೋದನ್ನ ತಡಿಬೇಕು, ಒಂದು ಪಕ್ಷದ ಶಿಸ್ತನ್ನ ಗೌರವಿಸಬೇಕು, ಅದೇ ರೀತಿ ಜನ ನೀಡಿರ್ತಕ್ಕಂಥ ಒಂದು ಮತಕ್ಕೆ ಒಂದು ಗೌರವ ಅನ್ನೋದು ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನ, ಒಂದು ಮೋಟವನ್ನ ಇಟ್ಕೊಂಡು ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಯಾವ ರೀತಿ ಶಾಸಕ ಅಥವಾ ಸಂಸದ ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ ಹೇಳೋದಾದ್ರೆ, ಯಾವಾಗ ವಿಪ್ ಅನ್ನೋದು ಜಾರಿಯಲ್ಲಿರ್ತದೋ ಒಂದು ಪಕ್ಷದ ಮುಖ್ಯಸ್ಥ ಅಥವಾ ಅಧ್ಯಕ್ಷ ಅನ್ನೋದು ವಿಪ್ ಅನ್ನ ಜಾರಿಗೆ ತಂದಿರ್ತಾರೆ. ಆ ವಿಪ್ ಜಾರಿಯಲ್ಲಿ ಇರಬೇಕಾದ್ರೆ ಉದಾಹರಣೆಗೆ ಒಂದು ಸರ್ಕಾರದ ವಿಶ್ವಾಸ ಮತ ಅಥವಾ ಬಜೆಟ್ ಅಥವಾ ಮಹತ್ವದ ಬಿಲ್ ಅನ್ನೋದು ಪಾಸ್ ಆಗ್ಬೇಕು ಅಂತಿರ್ಬೇಕಾದ್ರೆ ಆ ಪಕ್ಷ ಹೇಳಿದಂತೆ ಅವ್ರ ಮತ ಆಗ್ಬೇಕಾಗಿರ್ತದೆ. ಇಲ್ಲ ಅಂತಂದ್ರೆ ಅವರ ಸದಸ್ಯತ್ವ ಅನ್ನೋದು ಕಳೆದುಕೊಳ್ಳೋ ಸಾಧ್ಯತೆ ಇರ್ತದೆ. ಇದರಿಂದ ಒಂದು ದೊಡ್ಡ ಪ್ರಶ್ನೆ ಕೂಡ ಹುಟ್ಟುತ್ತೆ, ಎಂಪಿಗಳು ಜನರ ಪ್ರತಿನಿಧಿಗಳ ಅಥವಾ ಪಕ್ಷದ ಪ್ರತಿನಿಧಿಗಳ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ದ್ವಂದ್ವ ನಿಲುವುಗಳು ಕೂಡ ಇದೆಯೋ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ. ಈ ಒಂದು ವಿಪ್ ಜಾರಿಯಲ್ಲಿರ್ಬೇಕಾದ್ರೆ ಆ ಒಂದು ಪಕ್ಷ ಅಥವಾ ಆ ಒಂದು ಹೈಕಮಾಂಡ್ ಏನನ್ನ ಡಿಸೈಡ್ ಮಾಡಿ ಆ ಶಾಸಕರಿಗಾಗಿರ್ಬೋದು ಅಥವಾ ಸಂಸದರಿಗಾಗಿರ್ಬೋದು ಅವ್ರು ಏನ್ ಹೇಳಿರ್ತಾರೋ ಅದೇ ರೀತಿ ಇವ್ರು ಮತವನ್ನ ಚಲಾಯಿಸೋದಾಗಿರ್ಬೋದು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳೋದು ಮಾಡಬೇಕಾಗಿರ್ತದೆ. ಇದಷ್ಟೇ ಅಲ್ಲದೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ತಮ್ಮ ಶಾಸಕ ಅಥವಾ ಸಂಸದ ಸ್ಥಾನವನ್ನ ಕಳೆದುಕೊಳ್ಳೋ ಸಾಧ್ಯತೆಗಳಿರ್ತದೆ. ಯಾವಾಗ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನೋದು ಜಾರಿಗೆ ಆಗುತ್ತೋ ಈ ಒಂದು ಕಾನೂನಿನ ಅಡಿಯಲ್ಲಿ ಯಾವೊಬ್ಬ ಎಂಎಲ್ಎ ಅಥವಾ ಎಂಪಿ ಅನ್ನೋದು ವಿರೋಧ ಪಕ್ಷಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಸರ್ಕಾರವನ್ನ ಕೆಡವಲು ಸಹಕರಿಸೋದಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ಪಕ್ಷದ ವಿರೋಧವಾಗಿ ಮಾತಾಡೋದಾಗಿರ್ಬೋದು ಅಥವಾ ಪಕ್ಷ ವಿರೋಧ ಚಟುವಟಿಕೆಗಳನ್ನ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ಬೇಕಾದ್ರೆ ಅವರು ಕೂಡ ತಮ್ಮ ಸದಸ್ಯತ್ವವನ್ನು ಅಥವಾ ಎಂಎಲ್ಎ ಎಂಪಿ ಏನಾಗಿರ್ತಾರೆ ಅವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತದೆ. ಎಂಎಲ್ಎ ಮತ್ತೆ ಎಂಪಿಗಳನ್ನ ಅನರ್ಹ ಮಾಡುವಂತ ಒಂದು ಹಕ್ಕು ಯಾರಿಗಿದೆ ಅಂತಂದ್ರೆ ಸ್ಪೀಕರ್ಗೆ ಈ ಒಂದು ಹಕ್ಕು ಇರ್ತದೆ. ಸ್ಪೀಕರ್ ಅಂತಂದ್ರೆ ಇಲ್ಲಿ ಒಂದು ಲೂಪ್ ಹೋಲ್ ಇದೆ. ಸ್ಪೀಕರ್ ಅಂತಂದ್ರೆ ಈಗ ಯಾವುದೇ ಒಂದು ಸರ್ಕಾರ ಏನು ನಡೀತಾ ಇರ್ತದೋ ರಾಜ್ಯಗಳಲ್ಲಾಗಿರ್ಬೋದು ಕೇಂದ್ರದಲ್ಲಿ ಆ ಒಂದು ರೂಲಿಂಗ್ ಪಾರ್ಟಿಯಿಂದ ಸ್ಪೀಕರ್ ಅನ್ನೋದು ಆಯ್ಕೆ ಆಗಿರ್ತಾರೆ. ಹೀಗಿರ್ಬೇಕಾದ್ರೆ ಯಾವುದೋ ಒಂದು ವಿರೋಧ ಪಕ್ಷದ ವ್ಯಕ್ತಿಯನ್ನ ಅನರ್ಹನಾಗಿ ಮಾಡಬೇಕು, ಎಂಎಲ್ಎ ಎಂಪಿಯನ್ನ ಮಾಡಬೇಕು ಅಂತಂದ್ರೆ ಆ ಫೈನಲ್ ಜಡ್ಜ್ಮೆಂಟ್ ತಗೋರೋದು ಸ್ಪೀಕರ್ ಆಗಿರೋದ್ರಿಂದ ಆ ಒಂದು ಎಂಎಲ್ಎ ಅಥವಾ ಎಂಪಿ ಗೌರ್ಮೆಂಟ್ಗೆ ಫಾರ್ ಆಗಿ ಕೆಲಸವನ್ನ ಮಾಡಿರ್ತಾರೆ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಸ್ಪೀಕರ್ ಅವರು
ಅವ್ರಿಗೆ ಪರವಾಗಿ ತೀರ್ಪು ಕೊಡೋ ಸಾಧ್ಯತೆಗಳಿರ್ತದೆ, ಅಥವಾ ಈ ಒಂದು ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ಳೋದಕ್ಕೂ ಚಾನ್ಸಸ್ ಇರ್ತದೆ. ಸೊ ಆದ್ರಿಂದ ಸುಪ್ರೀಂ ಕೋರ್ಟ್ ತನಕ ಈ ಒಂದು ಕೇಸ್ ಹೋಗಿತ್ತು ಈ ರೀತಿ ಆಗ್ತಾ ಇರೋದ್ರಿಂದ. ಅವಾಗ ಏನ್ ಹೇಳ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಈ ಒಂದು ಅನರ್ಹನ ಮಾಡ್ಬೇಕಾ ಬೇಡವಾ ಅನ್ನೋ ಪಕ್ಷಾಂತರ ನಿಷೇಧದ ಬಗ್ಗೆ ಪಕ್ಷಾಂತರಗೊಂಡಿದ್ದಾನೆ ಅಥವಾ ಆ ರೀತಿ ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾನೆ ಅಂತ ಕೇಸ್ ಬರುತ್ತೋ, ಸ್ಪೀಕರ್ಗೆ ಅಪೀಲ್ ಬರುತ್ತೋ, ಅವರು 3 ತಿಂಗಳ ಒಳಗಡೆ ಒಂದು ಡಿಸಿಷನ್ ಅನ್ನ ತಗೋಬೇಕಾಗಿರ್ತದೆ. ಇಫ್ ಇನ್ ಕೇಸ್ ಅವ್ರು ತಗೊಂಡಿರ್ತಕ್ಕಂಥ ಡಿಸಿಷನ್ ಅನ್ನೋದು ಏನಾದ್ರು ಫೈರ್ ಆಗಿಲ್ಲ ಅಥವಾ ನ್ಯಾಯಯುತವಾಗಿಲ್ಲ ಅಂತಂದ್ರೆ ಆ ಒಂದು ಡಿಸಿಷನ್ ಅನ್ನ ಜುಡಿಷಿಯಲ್ ಸಿಸ್ಟಮ್ ಅಂತಂದ್ರೆ ನ್ಯಾಯಾಂಗ ರಿವ್ಯೂ ಮಾಡುವ ಒಂದು ಹಕ್ಕು ಕೂಡ ನ್ಯಾಯಾಂಗಕ್ಕೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ತೀರ್ಪು ಕೂಡ ಕೊಟ್ಟಿದೆ. 1985ರಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ, 1/3 MLA ಏನಾದ್ರು ಪಕ್ಷಾಂತರಗೊಳ್ತಾ ಇದಾರೆ ಅಂತಂದ್ರೆ ಅದು ಆಂಟಿ ಡಿಫೆಕ್ಷನ್ ಲಾಗೆ ಒಳಪಡೋದಿಲ್ಲ, ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡೋದಿಲ್ಲ ಅಂತಂದ್ರೆ ಅವರು ಲೀಗಲಿ ಹೋಗ್ಬೋದಾಗಿರ್ತದೆ. 1/3 MLA ಅಂತಂದ್ರೆ ಒಂದು ಪಕ್ಷದಲ್ಲಿ 90 ಜನ MLA ಅಂತಂದ್ರೆ ಅದರಲ್ಲಿ 30 ಜನ MLA ಬೇರೆ ಪಕ್ಷಕ್ಕೆ ಹೋಗ್ತಿದ್ದಾರೆ ಅಥವಾ ಬೇರೆ ಒಂದು ಪಕ್ಷವನ್ನ ಸ್ಥಾಪಿಸ್ತಿದ್ದಾರೆ ಅಂತಂದ್ರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡೋದಿಲ್ಲ, ಅನರ್ಹರಾಗೋದಕ್ಕೆ ಅವರು ಒಳಪಟ್ಟಿರೋದಿಲ್ಲ ಅಂತ ಅದರಲ್ಲಿ ಕಾನೂನು ಅನ್ನೋದು ಇರುತ್ತೆ. ಇದನ್ನ ಲೂಪ್ ಹೋಲ್ ಅನ್ನ ಬಳಸ್ಕೊಂಡು ಸುಮಾರಷ್ಟು ಜನ ಮತ್ತೆ ಪಕ್ಷಾಂತರಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇದನ್ನ ಕಡಿವಾಣ ಆಗ್ಬೇಕು ಅಂತ 2003ರಲ್ಲಿ 1/3 ಇರೋದನ್ನ 2/3ಗೆ ಮಾಡ್ತಾರೆ. ಅಂತಂದ್ರೆ ಈಗ 90 ಜನ MLA ಒಂದು ಪಕ್ಷದಲ್ಲಿ ಅಂತಂದ್ರೆ ಅಲ್ಲಿ 60 ಜನ ಅಂದ್ರೆ 2/3 ಅಂದ್ರೆ 60 ಜನ ಬೇರೆ ಪಕ್ಷಕ್ಕೆ ಪಕ್ಷಾಂತರಗೊಳ್ತಿದ್ದಾರೆ ಅಂತಂದ್ರೆ ಅದು ಕೂಡ ಅಷ್ಟೇ ಯಾವುದೇ ರೀತಿ ಅವರು ಅನರ್ಹರಾಗೋದಕ್ಕೆ ಒಳಪಟ್ಟಿರೋದಿಲ್ಲ. ಅದು ಈ ಒಂದು ಕಾಯ್ದೆ ಅಡಿ ಅವರು ಬೇರೆ ಪಕ್ಷಕ್ಕೆ ಸೇರ್ಕೋಬಹುದು ಅಥವಾ ಬೇರೆ ಪಕ್ಷವನ್ನ ಸ್ಥಾಪನೆ ಕೂಡ ಮಾಡಬಹುದಾಗಿರ್ತದೆ. ಸೊ ಈ ಒಂದು ಲೂಪ್ ಹೋಲ್ ಗಳನ್ನ ಇಟ್ಕೊಂಡು ನಾನು ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ರಾಘವ್ ಚಡ್ಡಾ ಮತ್ತೆ ಇತರ ಎಂಪಿಗಳು ಬೇರೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ರು ಅವ್ರು ಏನಕ್ಕೆ ಅನರ್ಹರಾಗಿಲ್ಲ ಅಂತಂದ್ರೆ ಅವ್ರೇನು AAP ಅನ್ನ ತೊರೆದು ಆಮ್ ಆದ್ಮಿ ಪಾರ್ಟಿಯನ್ನ ತೊರೆದು ಬಿಜೆಪಿಗೆ ಈಗೇನು ಜಾಯಿನ್ ಆಗಿದ್ದಾರೆ, ಅವ್ರು ಜಾಯಿನ್ ಆಗಿರ್ತಕ್ಕಂಥದ್ದು ಆಮ್ ಆದ್ಮಿ ಪಕ್ಷದ 2/3 MPಗಳು ಇಲ್ಲಿ ಬಂದಿರೋದ್ರಿಂದ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರು ಅನರ್ಹರಾಗೋದಕ್ಕೆ ಆಗೋದಿಲ್ಲ. ಅದರಿಂದ ಈ ಒಂದು ಲೂಪ್ ಹೋಲ್ ಅನ್ನ ಯೂಸ್ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿರ್ತಕ್ಕಂಥ ಲೂಪ್ ಹೋಲ್ ಗಳನ್ನ ಬಳಸಿ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಸರ್ಕಾರಗಳೇ ಬದಲಾಗಿರೋದು ನಾವು ಕಾಣಬಹುದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು, JDS ಕಾಂಗ್ರೆಸ್ ಎರಡು ಸೇರಿ 2019ರಲ್ಲಿ ಒಂದು ಸರ್ಕಾರವನ್ನ ಏನ್ ಫಾರ್ಮ್ ಮಾಡಿದ್ರು, ಅವಾಗ ಅಷ್ಟೇ ಪಕ್ಷಾಂತರಗೊಂಡು 17 ಜನ ಶಾಸಕರು ಬಿಜೆಪಿಗೆ ಸೇರಿ ಅವ್ರು ಮತ್ತೆ ಒಂದು ಬಿಜೆಪಿ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಿದ್ದಾಗಿರ್ಬೋದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಪಕ್ಷದ ಸುಮಾರಷ್ಟು ಜನರು ಅಂದ್ರೆ 2/3 ಈಗ ನಾನು ಹೇಳಿದ್ನಲ್ಲ ಅಷ್ಟು ಜನ MLAಗಳು ಹೋಗಿ ಬೇರೆ ಒಂದು ಪಕ್ಷ ಹೆಸರಿಟ್ಟು ಆ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಹೊಸ ಸರ್ಕಾರವನ್ನೇ ಫಾರ್ಮ್ ಮಾಡಿದ್ದು ಅಲ್ಲಿ ನೋಡೋದಾಗಿರ್ಬೋದು. ಮತ್ತೆ ಮಧ್ಯಪ್ರದೇಶಲ್ಲಿ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಕಾನೂನನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೂಡ ಬೇರೆ ಸರ್ಕಾರಗಳನ್ನ ಪತನಗೊಳಿಸಿರೋದು ಅಥವಾ ಹೊಸ ಸರ್ಕಾರಗಳನ್ನ ರಚನೆ ಮಾಡಿರೋದು ಕೂಡ ಉದಾಹರಣೆಗಳು ಇದೆ ಅಂತಾನೆ ಹೇಳ್ಬೋದು. ಈ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಆಗಿರ್ತಕ್ಕಂಥ ಒಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾನು ಹೇಳೋದಾದ್ರೆ, ಅಡ್ವಾಂಟೇಜಸ್ ಅಂತಂದ್ರೆ ಏನಂದ್ರೆ ಒಂದು ಸ್ಥಿರವಾದ ಒಂದು ಸರ್ಕಾರವನ್ನ ನೋಡಬಹುದಾಗಿರ್ತದೆ. ಕುದುರೆ ವ್ಯಾಪಾರ ಅನ್ನೋದೇನಿರ್ತದೆ ಅವುಗಳನ್ನ ಸ್ಟಾಪ್ ಮಾಡೋದಾಗಿರ್ಬೋದು ಅಥವಾ MLA MPಗಳನ್ನ ಸೇಲ್ ಮಾಡೋದಾಗಿರ್ಬೋದು, ಬೈ ಮಾಡೋದಾಗಿರ್ಬೋದು, ಆ ರೀತಿಯ ಒಂದನ್ನ ಸ್ಟಾಪ್ ಮಾಡೋದು ಅಥವಾ ಕಡಿಮೆ ಮಾಡೋದನ್ನ ಈ ಒಂದು ಕಾನೂನಿನ ಮೂಲಕ ನಾವು ಕಾಣಬಹುದಾಗಿರ್ತದೆ. ಅಂಡ್ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮತದಾರರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ MLA MPಗಳು ಜನರ ಏನು ವಾಯ್ಸ್ ಹೇಗಿರುತ್ತೋ ಅದರ ರೀತಿ ಕೆಲಸ ಮಾಡಬೇಕಾಗಿರ್ತದೆ. ಬಟ್ ಈಗಿರ್ತಕ್ಕ ಒಂದು ಪಕ್ಷಗಳು ಅವ್ರದೇ ಒಂದು ರೂಲ್ಸ್ ಅನ್ನ ಹಾಕೊಂಡಿರೋದ್ರಿಂದ ಅವ್ರದ್ದು ಒಂದು ಹೈಕಮಾಂಡ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಅವರ ಹೈಕಮಾಂಡ್ ಅಥವಾ ಅವರ ಪಾರ್ಟಿ ಏನ್ ಹೇಳ್ತದೋ ಆ ರೀತಿ ಅವ್ರು ಕೆಲಸ ಮಾಡಬೇಕಾಗಿರ್ತದೆ. ಒಂದು ಪಾರ್ಟಿಯ ಕೈಗೊಂಬೆಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಾನೆ ಹೇಳ್ಬೋದು. ಯಾವಾಗ ಜನಪ್ರತಿನಿಧಿಗಳು ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು, ಅದು ಬಿಟ್ಟು ಒಂದು ಪಕ್ಷದ ಹಿತಕ್ಕಾಗಿ ಅಥವಾ ಪಕ್ಷದ ನಿಬಂಧನೆಗಳಿಗೆ ಅಥವಾ ಅವ್ರ ರೂಲ್ಸ್ಗೆ ಸಂಬಂಧಿಸಿದಂತೆ ಅಥವಾ ಅವ್ರ ಪಕ್ಷದ ಹಿತಕ್ಕಾಗಿ ಕೆಲಸ ಮಾಡೋದು ಈಗ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಒಂದು ಕೆಲವೊಂದು ಅಡ್ವಾಂಟೇಜಸ್ ಇದ್ರೆ ಈ ಒಂದು ಕಾನೂನಿನ ಮೂಲಕ ಒಂದು ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಕೂಡ ಇದಾವೆ. ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಿಷ್ಟು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.